ಸೊ ಲೆಟ್ಸ್ ಕಮ್ ಟು ದಿಸ್ ಕ್ರೇಜಿ ಥಿಂಗ್ ಕನ್ನಡ ಇಂಡಸ್ಟ್ರಿ ಇಲ್ದಿರೋದು ವಿಚ್ ಇಸ್ ಪ್ಯಾಪರಾಜಿ. ವಾ ಬಾಲಿವುಡ್ ಮೇಡಮ್ 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 ಚೈತ್ರ ಮೇಡಮ್ ಆಚಾರ್ ಮೇಡಮ್ ಅಂತೆಲ್ಲ ಇಲ್ಲ ಬರ್ತಾರೆ. ಈಗಲೂ ನಮ್ಮ ಕನ್ನಡದಲ್ಲಿ ಮಾಡ್ತಾ ಇದಾರಲ್ಲ, ಎಲ್ಲೋ ಬರ್ತಾ ಇದ್ರೆ ಫೇಸ್ ಹತ್ರ ಎಲ್ಲ ಒಂದಷ್ಟು ಕ್ಯಾಮ್ರಾಗಳನ್ನ ಇಟ್ಕೊಂಡು ಈಗ ಅರ್ಲಿಯರ್ ಇಟ್ ವಾಸ್ ಓನ್ಲಿ ಕ್ಯಾಮ್ರಾ, ನೌ ದೇ ಹೋಲ್ಡಿಂಗ್ ಫೋನ್ಸ್ ಅಂಡ್ ಆಲ್ ಅಂಡ್ ದೇ ಕಮ್ ಟು ಮೇಕ್ ರೀಲ್ಸ್. ನಾನು ನೋಡಿದ್ದೀನಿ ಈಗ ಎಷ್ಟೊಂದು ಪ್ರೀಮಿಯರ್ಸ್ ಅಲ್ಲಿ ಇಲ್ಲ ಯಾವುದೋ ಇವೆಂಟ್ ಅಲ್ಲಿ ಬರ್ತಾ ಇದ್ರೆ ಹೋಗ್ತಿರ್ಬೇಕಾದ್ರೆ ಇಲ್ಲ ಯಾವುದೋ ಕೆಫೆ ಓಪನಿಂಗ್ ಅಲ್ಲಿ ಎವ್ರಿಬಡಿ ಇಸ್ ಕೀಪಿಂಗ್ ಫೋನ್ ಅಟ್ ಆಕ್ಟರ್ಸ್ ಫೇಸ್ ವೆನ್ ದೇ ವಾಕಿಂಗ್ ಅಂಡ್ ದೆನ್ ದೇ ಡೂಯಿಂಗ್. ಇದೆ ಅಂದ್ರೆ ಆ ಥರ ಇಂಡಿಯಾಸ್ ಲೈಕ್ ವಿರಲ್ ಬಿಯಾನಿ ಅಲ್ಲಿ ಅಷ್ಟಿಲ್ಲ ಅನ್ಕೋ. ಅಲ್ಲಿ ಅಷ್ಟೇ, ಬಾಂಬೆ ಅಷ್ಟಿಲ್ಲ. ಬಟ್ ಇಲ್ಲಿ ಬೇರೆ ಬೇರೆ ಯಾವುದೋ ಚಾನೆಲ್ಗಳನ್ನ ಐ ಥಿಂಕ್ ದೇ ಟರ್ನಿಂಗ್ ದೇರ್ ಯೂಟ್ಯೂಬ್ ಚಾನೆಲ್ಸ್ ಇನ್ ಟು ದಟ್ ಆರ್ ಸಮಥಿಂಗ್. ಓಕೆ, ಬಟ್ ಇನ್ನೊಂದು ಅಂದ್ರೆ ವೆನ್ ಯು ಸೇ ಏನೋ ಪ್ರೀಮಿಯರ್ ಶೋ ಅಂತ ಹೇಳಿದಾಗ, ಪ್ರೀಮಿಯರ್ ಶೋ ಆಗುತ್ತೆ, ಹೋಗ್ತೀರಾ, ಫಿಲ್ಮ್ ಚೆನ್ನಾಗಿರಲ್ಲ, ನಿಮಗೂ ಗೊತ್ತಿರುತ್ತೆ, ಬಟ್ ಬಂದು ಆಚೆ ಕಡೆ ಡವ್ ಮಾಡಬೇಕು. ಓಕೆನಾ? ಚೈತ್ರ ಇಸ್ ನಾಟ್ ದಟ್ ಪರ್ಸನ್. ಚೈತ್ರ ಇಸ್ ಲೈಕ್ So I've not done it. Like once I've heard Raj ಹೇಳಿದ ಒಂದು ಮಾತು ನೆನಪಿದೆ ನನಗೆ. ಇನಿಷಿಯಲ್ ಡೇಸ್ ಅಲ್ಲಿ ಒಂದು ಸಿನಿಮಾ ಯಾವುದೋ ನಾನು ತುಂಬ ಹೊಗಳ್ಬಿಟ್ಟು ಫ್ರೆಂಡ್ದು ಅಂತ ಹೇಳಿ ಫಸ್ಟ್ ಟೈಮ್ ಹೋಗಿ ನೋಡಿ, ಓಕೆ ಡೀಸೆಂಟ್ ಇತ್ತು, ಬಟ್ ಯಾವ್ದು ಯು ಹ್ಯಾವ್ ಟು ಟೆಲ್ ಗುಡ್. ನೋ ಸೊ ಯು ಹ್ಯಾವ್ ಟು ಟೆಲ್ ಗುಡ್, ಯು ಹ್ಯಾವ್ ಟು ಟೆಲ್ ಗುಡ್ ಥಿಂಗ್ಸ್ ಓನ್ಲಿ. ಯಾಕೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ಕೊಟ್ಟರೆ ಇಂಟರ್ವ್ಯೂ. ನೋ ಲಿಸನ್, ಸೊ ಗುಡ್ ಥಿಂಗ್ಸ್ ಅಂತ ಹೇಳ್ಬಿಟ್ಟು ನಾನು ಬಂದೆ. ಅಂದರೆ ಇದು ಈ ಥರ ಸಿನಿಮಾ ನೋಡಲೇಬೇಕು ನೀವು, ಆ ಥರ ಎಲ್ಲ ಹೇಳ್ಬಿಟ್ಟಿದ್ದೀನಿ. ದೆನ್ ರಾಜ್ ಅವರು ಮ್ಯಾಂಗ್ಳೂರಲ್ಲಿ ಇದ್ರಂತೆ, ನನ್ನ ಮಾತು ಕೇಳಿ ಇವ್ರು ಎಷ್ಟು ಹೇಳಿದಾಳೆ ಇದು ನೋಡಬೇಕು ಅಂತ ಹೋಗಿ ದೆನ್ ಇವ್ರೆ ವಾಟ್ ಅಂತ ಅಂದ್ಕೊಂಡು ನನಗೆ ಫೋನ್ ಮಾಡಿದ್ರು ಅವರು. ಲೇ ಅಷ್ಟೊಂದು ಹೇಳಿದೆ ನಾನು, ಹೋಗಿ ನಿನ್ನಿಂದ ಸಿ ದಿಸ್ ಇಸ್ ಸಮಥಿಂಗ್ ದಟ್ ಯು ಶುಡ್ ಲರ್ನ್, ಯು ಹ್ಯಾವ್ ಸರ್ಟನ್ ಕ್ರೆಡಿಬಿಲಿಟಿ ಅಲ್ವಾ, ನಿನ್ ಹೇಳ್ದೆ ಅಂತ ಹೇಳಿ ನಾನು ನೋಡಿದೆ, ಅದೇ ಥರ ಬೇರೆಯವರು ನೋಡ್ತಾರೆ. ನಿನ್ನ ಟೇಸ್ಟ್ ಇಲ್ಲ, ನಿನ್ನ ಅನಾಲಿಸಿಸ್ಸೇ ಇದು ಅಂತ ಅಂದ್ಕೊಂಡ್ಮೇಲೆ ನೆಕ್ಸ್ಟ್ ನೀನು ಏನು ಹೇಳಿದ್ರು ಯಾರು ನಂಬಲ್ಲ. ಸೊ ಅದೇ ಲಾಸ್ಟ್ ಟೈಮ್ ನಾನು ಸುಮ್ಮನೆ ಹೈಪ್ ಮಾಡಿ ಏನೋ ಒಂದು ಹೇಳಿದ್ದು. ನೆಕ್ಸ್ಟ್ ಎಲ್ಲ ಹೋಗಿರೋದು ನನಗಿಷ್ಟ, ಸಿನಿಮಾಟೋಗ್ರಫಿ ಇಷ್ಟ ಆಯ್ತಾ, ಬರೀ ಅದೊಂದ್ರ ಬಗ್ಗೆ ಮಾತಾಡೋದು ಬರ್ತೀನಿ. ಸೊ ನಾವು ಇಫ್ ಯು ಸಿ ಆಲ್ ದಿ ಅದರ್ ಥಿಂಗ್ಸ್ ದಟ್ ಐವ್ ಸೆಡ್, ಐ ವುಡ್ ಹವ್ ಟೋಲ್ಡ್ ಸಮಥಿಂಗ್ ದಟ್ ಐ ರಿಯಲಿ ಎಂಜಾಯ್ಡ್ ಇನ್ ದ ಫಿಲ್ಮ್, be it acting or someone's performance or music or everything together. So I will tell something that I really genuine ಆಗಿ ನನಗೆ ಏನು ಅನಿಸ್ತೋ ಅದನ್ನ ಮಾತ್ರ ಹೇಳ್ಬಿಟ್ಟು ಇನ್ನು ಮಿಕ್ಕಿದ ಏನು ಎಕ್ಸ್ಟ್ರಾ ಹೇಳಿದೆ ಐ ವಿಲ್ ಜಸ್ಟ್ ಕಮ್ ಆಫ್. ಬಟ್ ಡು ಯು ಥಿಂಕ್ ಇವಾಗ ಆ್ಯಕ್ಟ್ರೆಸಸ್ ಅಥವಾ ಆ್ಯಕ್ಟರ್ಸು ಪ್ರೀಮಿಯರ್ ಆದಮೇಲೆ ಆಚೆ ಬಂದು ಹೇಳ್ತಾರಲ್ಲ ಸಖತ್ತಾಗಿದೆ ಸಿನಿಮಾ ಅಂತ, ಅದರಿಂದ ಬರ್ತಾ ಇದ್ದಾರೆ ಆಡಿಯನ್ಸಸ್ ಥಿಯೇಟರ್ಸ್ಗೆ ಎಟ್ ದ ಎಂಡ್ ಆಫ್ ದ ಡೇ? ಸಮ್ಟೈಮ್ಸ್ ವರ್ಕ್ ಸಿ ಆ್ಯಕ್ಚುಲಾಗಿ ಏನು ಸಿನಿಮಾ ಅವಾಗೆಲ್ಲ ಪ್ರಮೋಷನು ಮಾಡ್ತಾ ಇರಲ್ಲ, ಸುಮ್ಮನೆ ರಿಲೀಸ್ ಮಾಡಿಬಿಟ್ಟು ಪೋಸ್ಟರ್ಸ್ ಬಿಡೋರಲ್ವಾ. ಈಗ ಏನು ಮಾಡಿದ್ರು ಪ್ರಮೋಷನ್ ಅಲ್ವಾ, ಅಟ್ಲೀಸ್ಟ್ ಇದರಿಂದ ಆದರೂ ಇಟ್ ಈಸ್ ಜಸ್ಟ್ ದ್ಯಾಟ್. ಕರೆಕ್ಟ್. ಈ ಪಬ್ಲಿಕ್ ಫೇಸು ಅವ್ರ ಪ್ರೊಫೈಲಲ್ಲಿ ಇಲ್ಲ, ಅವ್ರು ಎಲ್ಲೋ ಪೋಸ್ಟ್ ಹಾಕಿದ್ರೆ ಅದರಿಂದ ಒಂದು 10 ಜನ ಬರ್ತಾರೆ ಅಂದರೆ ಅದು ಆಗಲಿ. ಇಲ್ಲ ಪೋಸ್ಟ್ ಹಾಕ್ತೀನಿ ನಾನು ಮೆಜೆಸ್ಟಿಕ್ಕಲ್ಲಿ, ಅದರಿಂದ ಒಂದು 100 ಜನ ಬರ್ತಾ ಇದ್ದಾರೆ ಅಂದ್ರೆ ಅದಾಗಲಿ. ರ್ಯಾಲಿ ಹೋಗ್ತಾ ಇದ್ದೀನಿ ನಾನು ಯಾವುದೋ ಟೆಂಪೋ ಟ್ರಕ್ಕಲ್ಲಿ, ಅದರಲ್ಲಿ ಅನೌನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ, ಅದರಿಂದ ಜನ ಬರ್ತಾರೆ, ಅದಾಗಲಿ. ಸೊ ಇಟ್ ಇಸ್ ಜಸ್ಟ್ ದ್ಯಾಟ್ ಮೀಡಿಯಂ. ಯಾವುದು ವರ್ಕ್ ಆಗ್ತಿಲ್ಲ ಕನ್ನಡ ಇಂಡಸ್ಟ್ರಿಗೆ, ಅಂದ್ರೆ ಏನೇ ಮಾಡಿದ್ರು ವರ್ಕ್ ಆಗ್ತಿಲ್ಲ. ದಟ್ ಈಸ್ ಆಲ್ಸೋ ಬಿಕಾಸ್ ಪೀಪಲ್ ಆರ್ ವಾಚಿಂಗ್, ಅಷ್ಟು ಕಂಟೆಂಟ್ ನೋಡ್ತಾ ಇದ್ದಾರಲ್ವಾ, ಅವ್ರಿಗೆ ದೇರ್ ಸೊ ಅವ್ರಿಗೆ ಚೂಸ್ ಮಾಡೋಕ್ಕೆ ಏನೋ ಫಸ್ಟ್ ಆಫ್ ಆಲ್ ದೇರ್ ಇಸ್ ಸೋ ಮೆನಿ ಥಿಂಗ್ಸ್ ಔಟ್ ದೇರ್ ಇಂಟರ್ನ್ಯಾಷನಲ್ ನ್ಯಾಷನಲ್ ಲೆವೆಲಲ್ಲಿ. ಆ್ಯಂಡ್ ನಾವು ಆ ಕ್ವಾಲಿಟಿ ಕೇಟರ್ ಮಾಡಬೇಕಲ್ವಾ. ನಮ್ಮದು ಅದು ಏನೋ ನಾನು ಸಿನಿಮಾ ಮಾಡಿದೆ ಅನ್ನೋ ಕಾರಣಕ್ಕೆ ಅದು ಚೆನ್ನಾಗೇ ಇದೆ, ಸೂಪರ್ ಆಗಿದೆ. ಲೈಕ್ ಯು ಸೆಡ್, ನಾನು ಅಂದ್ಕೊಂಡೆ ಏನೋ ಟು ಅವರ್ ಕ್ರೂ ನಾವು ಟೋಬಿ ಈಸ್ ಅನ್ ಅಮೇಝಿಂಗ್ ಫಿಲ್ಮ್, ಆ್ಯಂಡ್ ವೆನ್ ಯು ಸೇ ಯು ಸ್ಲೆಪ್ಟ್, ಐ ವಾಸ್ ಲೈಕ್ ವಾಟ್, ಹೌ ಕ್ಯಾನ್ ಯು ಸ್ಲೀಪ್, ರೈಟ್? ಅದಾಗಿರ್ಬೋದು. ಸೊ ವಿಲ್ ನೆವರ್ ನೋ ಹೌ ಪೀಪಲ್ ಆರ್ ಜಡ್ಜಿಂಗ್ ವಾಟ್. ನೋ, ಹಾಗಾಗಿ ನಿಮ್ಮ ಫಿಟ್ನೆಸ್ ಆರ್ಕ್ಗೆ ಬರೋಣ ಇವಾಗ. ಯು ಲುಕಿಂಗ್ ಫಿಟ್, ಯು ಲುಕಿಂಗ್ ಗುಡ್. ವಿಂಟರ್ ಅರ್ಕಲ್ ಇದೀರಾ? ಓಕೆ. ಜಾಲನ್ ಕನ್ಸ ಆ್ಯಂಡ್ ನಿಮ್ಮ ಜಿಮ್ ಯಾವಾಗಲೂ ಕಾಣಿಸ್ತಿರೋದು ನಿಮ್ಮ ಜಿಮ್ ಕಾಂಟೆಂಟು ನೋಡ್ತಾ ಇರ್ತೀವಿ ಜಾಸ್ತಿ. ಸೊ ನಿಮ್ಮ ಡಯಟ್ ಟಕ್ ಅಂತ ಪ್ಲಸ್ ಸಪ್ಲಿಮೆಂಟ್ಸ್ ಇಫ್ ಎನಿ ಏನು ತೊಗೋತೀರಾ ಅನ್ಸಲ್ಲ? ನಾ ವೇ ಪ್ರೋಟೀನ್ ಅಷ್ಟೇ ಒಂದು ಸಪ್ಲಿಮೆಂಟ್ ಹಂಗೆ ತೊಗೊಳ್ಳೋದು. ಐ ಆಮ್ ಅ ವೆಜಿಟೇರಿಯನ್. ಸೊ ಮಿಕ್ಕಿದೆಲ್ಲ ಪ್ರೋಟೀನ್ ಸೋರ್ಸಸ್ ಇಸ್ ಫೂಡಲ್ಲೇ ಪನ್ನೀರ್, ಬ್ರಾಕ್ಲಿ ಆ್ಯಂಡ್ ಯುನೋ ಟೋಫು ಆ್ಯಂಡ್ ಯುನೋ ಸ್ಪ್ರೌಟ್ಸ್. ಟೋಫು ಬಗ್ಗೆ ಒಂದು ಸ್ವಲ್ಪ ಬ್ಯಾಡ್ ಟಾಕ್ ಇದೆ ಅಲ್ಲ, ಏನು ಥೈರಾಯ್ಡ್ ಇಲ್ಲ ಇಸ್ಟ್ರೋಜನ್ ತುಂಬ ಸ್ಪೈಕ್ ಮಾಡುತ್ತೆ. ಅದು I've not got that. It's just an alternate that I take if paneer is not available. But otherwise, these are the things. ಇದೆಲ್ಲ ಡಿವೈಡ್ ಮಾಡಿಕೊಂಡು ಮಾರ್ನಿಂಗ್ ವೆನ್ if it will be one bowl of
ಸೀಡ್ಸ್ ಅಂಡ್ ಆಲ್ ದಿ ಸ್ಮೂತಿ ಅಂಡ್ ಏಸ್ಥೆಟಿಕ್ ಫುಡ್ ಅಲ್ಲ ಫಾಲೋ ಮಾಡ್ತಾ ಇದೀನಿ. ಸ್ವಲ್ಪ ಡಯಟಿಗೆ ವಾಪಸ್ ಬರ್ತಾ ಇದೀನಿ. ಇಲ್ಲ ಅಂದರೆ ಅರ್ಲಿಯರ್ ಐ ಯೂಸ್ ಟು ಈಟ್ ಮನೆ ಊಟನೇ, ಬಟ್ ಇದೆಲ್ಲ ಸ್ವಲ್ಪ ವೆಜ್ಜೀಸು ಪ್ರೋಟೀನ್ ಸ್ವಲ್ಪ ಜಾಸ್ತಿ ಮಾಡ್ತಾ ಇದ್ದೆ. ಈಗ ಸ್ವಲ್ಪ ಮಾಡ್ಬೋದು, ಅಫೋರ್ಡ್ ಮಾಡ್ಬೋದು. ಸೊ ಹಾಗಾಗಿ ಅದನ್ನ ಅಫೋರ್ಡ್ ಮಾಡ್ಬೋದು ಅಂತಂದ್ರೆ Living up to ಅದಕ್ಕೆ the- ಬರ ಸೊ ಸೊ ಹಾಗಾಗಿ ದಟ್ ಈಸ್ ಹ್ಯಾಪನಿಂಗ್. ಸೊ ಬ್ಯಾಲೆನ್ಸ್ಡ್ ಡಯಟ್ ಸೊ ಚೈತ್ರ ಎಷ್ಟು ಚಾರ್ಜ್ ಮಾಡ್ತಾರೆ? ಅದೆಲ್ಲ ಹೇಳಕ್ಕಾಗಲ್ಲ, ಬಟ್ ಚೆನ್ನಾಗಿ ಚಾರ್ಜ್ ಅಫೋರ್ಡ್ ಅಂದ್ರೆ ಈಗ ಪ್ರತಿ ಮೀಲ್ಗೂ ಪನ್ನೀರ್ ತಿನ್ಬೋದಾ? ತಿನ್ಬೋದು, ಹಂಗಾರೆ ಓಕೆ. ಅಂದ್ರೆ ನಿನ್ ಜಿಮ್ ಅವ್ರಿಗೆ ಎಲ್ಲರಿಗೂ ಪನ್ನೀರ್ ಕೊಡಿಸ್ಬೋದಾ? ಕೊಡ್ಸ್ಬೋದು. ಓಕೆ, ಪಕ್ಕದ ಜಿಮ್ ಅವ್ರಿಗೂ ಕೊಡಿಸ್ಬೋದಾ? ಹಾ ಗೊತ್ತಾಯ್ತು ಬಿಡಿ. ಕ್ಯಾಲ್ಕುಲೇಟ್ ಮಾಡಿದೆ. ಗೊತ್ತಿಲ್ಲ, ಬಟ್ ನಮ್ಮ ಜಿಮ್ ಅವ್ರಿಗೆ ಕೊಡ್ಸ್ಬೋದು. ಸುಮ್ಮನೆ ತಮಾಷೆ ಕೇಳಿದ್ದು. ಸೊ ಅಂದ್ರೆ ವಿ ಹ್ಯಾವ್ ಸೀನ್ ಯುವರ್ ಜಿಮ್, ಇದು ಕನ್ಸಿಸ್ಟೆನ್ಸಿ ಇಸ್ ದ ಕೀ ಅಂತ ಎಲ್ಲಾ ಕಡೆ, ಅಂದ್ರೆ ಯು ಎಲ್ಲಾ ಕಡೆ ನೀವೇ ಎಲ್ಲರೂ ಪ್ರಮೋಟ್ ಮಾಡ್ತಾರೆ. ರೈಟ್. ಬಟ್ ಯು ಹ್ಯಾವ್ ಬೀನ್ ಕನ್ಸಿಸ್ಟೆಂಟ್ ನಾನು ನೋಡೋ ಪ್ರಕಾರ. ನಾನು ಆ್ಯಕ್ಟಿಂಗಿಗೆ ಅಂತಾನೆ ಜಿಮ್ ಸ್ಟಾರ್ಟ್ ಮಾಡಲಿಲ್ಲ. ನಾನು ಇಂಜಿನಿಯರಿಂಗ್ ಫೈನಲ್ ಇಯರ್ ಬಂದೆ. ಅದಾದಮೇಲೆ ನನಗೆ ವರ್ಕೌಟ್ ಅಂದರೆ ಐ ವಾಸ್ ಅನ್ ಅಥ್ಲೀಟ್ ವೆನ್ ಐ ವಾಸ್ ಇನ್ ಸ್ಕೂಲ್ ಎಲ್ಲ. ಬಟ್ ಇಂಜಿನಿಯರ್ ಐ ವಾಸ್ ಟು ರನ್ 100 meters and 400 meters ಇದು 100 meters ಸ್ಪ್ರಿಂಟ್ ಆ್ಯಂಡ್ 400 meters ರಿಲೇ. ಸೊ ಅದಾದಮೇಲೆ 100 ಮೀಟರ್ಸ್ ರಿಲೇ ಓಡಿಸ್ತಿರ್ಲಿಲ್ವಾ ನಿಮ್ಮನ್ನ? 100 ಮೀಟರ್ ಓಡಿಸ್ ಅದು 100ಗೆ ಓಡ್ತಾ ಇದ್ದಿದ್ದು, ಬಟ್ 400 meters ರಿಲೇಲಿ ಅಲ್ಲ, ಪಾರ್ಟಿಸಿಪೇಟ್ 100 ಮೀಟರ್ ರಿಲೇ 4 into 100 meter ಅಲ್ಲ. ಹಾ, ಮತ್ತೆ 100 into 4 ಇರುತ್ತೆ ಗೊತ್ತಾ? ಅದಕ್ಕೆ ಮಾಡ್ತಿರ್ಲಿಲ್ವಾ? ಅದೇ ಬ್ರೋ, 100 ಅದೇ ಬ್ರೋ 400 into 400 ಇರುತ್ತೆ. ಅದು 400 into 400 ಅಲ್ಲ. ಓಡ್ತಿರ್ಲಿಲ್ಲ, ಬರೀ ನಿಮ್ದು 100 ಮಾತ್ರ. ಅಲ್ಲಿಗೆ 100 ಸ್ಟಾಪ್ BHP. ಮಾಡ್ತಾರೆ, ದಟ್ಸ್ ಆಲ್. ಸೊ ದಟ್ ಐ ಯೂಸ್ ಟು ಡೂ. Okay. ಅದಾದಮೇಲೆ ಇಂಜಿನಿಯರಿಂಗ್ ಓದೋದು ಅಂತ ಬಂದ್ಬಿಟ್ಟು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಗಮನನೇ ಕೊಟ್ಟಿರಲಿಲ್ಲ. ದೆನ್ ಐ ವಾಸ್ ಲೈಕ್ ಐ ಹ್ಯಾವ್ ಟು ಗೆಟ್ ಬ್ಯಾಕ್ ಆ್ಯಂಡ್ ನಾನು ಹೋಗಿ ನನ್ನ ವಿಜಯ್ ಟ್ರೈನರ್ 2017 ಐ ಜಾಯಿಂಡ್ ಹಿಸ್ ಜಿಮ್. ಅವ್ರ ಜೊತೆ ಟ್ರೈನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಆ್ಯಂಡ್ ಈಗಲೂ ಹಿ ಇಸ್ ಮೈ ಟ್ರೈನರ್. ಆ್ಯಂಡ್ ಅವಾಗಿಂದ ಐ ಬೀನ್ ವೆರಿ ಕನ್ಸಿಸ್ಟೆಂಟ್. ನಾನು 1.5 or 2 hours. So you have regular split ಅಂದ್ರೆ ಇಷ್ಟೇ ಅದೇ ಸೇಮ್ My day starts with that. Like every day there is a different muscle group that he'll concentrate, different set of workouts. So ವಾರದಲ್ಲಿ ಐ ಥಿಂಕ್ ಯೂಶಲಿ he says 5 days okay ಅಂತ, ಬಟ್ I'm over into cutlet ನಾನು. So 6 days, ಸ್ಯಾಟರ್ಡೇನೂ ಹೋಗ್ತೀನಿ, ಸಂಡೇ ಒನ್ ಡೇ I'll take a break. 6 day. Yeah. ಸೊ ಈ ಜಿಮ್ ಜಾಸ್ತಿ If I'm not shooting, then I'm going to gym. ಸೊ ವೆನ್ ಯು ವರ್ಕ್ಔಟ್ ಅ ಲಾಟ್ ಆಬ್ವಿಯಸ್ಲಿ ಸ್ವೆಟ್ ಆಗುತ್ತೆ. ಸ್ಕಿನ್ ಕೇರ್ಗೆ ಏನು ಮಾಡ್ತೀರಾ? ಬಿಕಾಸ್ ಆಸ್ ಅ ಗೈ ನಾನು ಮಾಡಲ್ಲ, ಆ್ಯಂಡ್ ಹುಡುಗಿಯಿಂದನೇ ಟಿಪ್ಸ್ ತೊಗೊಳ್ಳೋಣ ಅಂತ. ಆ್ಯಂಡ್ ನನ್ನ ಆ್ಯಕ್ಟ್ರೆಸ್ You have to keep washing your face. Okay. First of all, that is the main thing. ಅದಾದ್ಮೇಲೆ ಎಲ್ಲೆಲ್ಲೋ ಹಿಂಗೆ ಮಾಡ್ಕೊಂಡು ಮುಖ ಎಲ್ಲ ಹಿಂಗೆ ಮುಟ್ಕೊತಾ ಇರಬಾರ್ದು. ಆಗಾಗ ಮತ್ತೆ ಇವಾಗ ಏನೋ ಸ್ಯಾಲಿಸಿಲಿಕ್ ಆಸಿಡ್ ಎಲ್ಲ ಹಾಕ್ತಾರಲ್ಲ, ಅದು ಅಯ್ಯೋ ಅದೆಲ್ಲಾನು ಗೋ ಮೀಟ್ ಯುವರ್ ಡರ್ಮಟಾಲಜಿಸ್ಟ್. ಎಲ್ಲ ಸ್ಕಿನ್ ಟೈಪ್ಗೂ ಎಲ್ಲ ಕ್ರೀಮ್ಸು ಆಗಲ್ಲ. ಇವಾಗ ಫಾರ್ ಎಕ್ಸಾಂಪಲ್ ನನಗೆ ನನ್ನ ಡಾಕ್ಟರ್ ಹೇಳಿದ್ದೇನೆಂದರೆ ದಿಸ್ ಟೀ ಏರಿಯಾ ಅಂತ ಹೇಳ್ತಾರೆ. ಸೊ ದಿಸ್ ಆ್ಯಂಡ್ ದಿಸ್, ಸೊ ಇಟ್ ಬಿಕಮ್ಸ್ ಅ ಟೀ. ಸೊ ಇದು ಆಯಿಲ್ ಇದೆ ನನಗೆ, ಇದೆಲ್ಲ ಡ್ರೈ. So then he will tell ಯಾವ kind of moisturizer will suit you and what kind of sunscreen. Sometimes some sunscreens will block your pores and ಅದೇ ನಿಮ್ಮ ಪಿಂಪಲ್ಸ್ಗೆ ಕಾರಣ ಆಗ್ಬೋದು, ಡಸ್ಟ್ ಎಲ್ಲ ಅಕ್ಯುಮುಲೇಟ್ ಆಗಿ. ಸೊ ಯು ಹ್ಯಾವ್ ಟು ಮೀಟ್. ಇವಾಗ ಡಾಕ್ಟರ್ಗೆ ಹೋದ್ರೆ ಅದೆಲ್ಲ ಏನು ಹೈಫೈ ಫಂಡಾ ಡಾಕ್ಟರ್ ಏನು ಡರ್ಮಟಾಲಜಿಸ್ಟ್ ಅಲ್ಲ, ಬೇಸಿಕ್. ಒಂದ್ಸರ್ತಿ ಹಿಲ್ ಗಿವ್ ಯು ಅ ರೂಟೀನ್ ಅಂಡ್ ದಟ್ ಇಸ್ ವಾಟ್ ಯು ಆರ್ ಸಪೋಸ್ ಟು ಫಾಲೋ. ಸೊ ಯಾವುದೋ ಸಿಕ್ತು, ಸಮ್ಮನ್ ಸೆ ಸ್ಯಾಲಿಸಿಲಿಕ್, ಇನ್ನೊಬ್ರು ಏನೋ ಸಮ್ ಅದೋ ಥಿಂಗ್, ಅದು ವಿಟಮಿನ್ ಸಿ ಯಾವಾಗಲೂ ಹಾಕು ಅಂತಾರೆ ಅಂತೆಲ್ಲ ಹೇಳ್ಬಿಟ್ಟು ಹಂಗೆ ಹಾಕೊಳ್ಬಾರ್ದು. ಸೊ ಇದು ಡಾಕ್ಟರ್ ಏನು ಹೇಳ್ತಾರೋ ಅದನ್ನು ಫಸ್ಟ್ ಫಾಲೋ ಮಾಡ್ಬೇಕು. ಎಲ್ರಿಗೂ ಎಲ್ಲ ಆಗ್ಬರಲ್ಲ. ಈಗ ಹುಡುಗರು ಕಟ್ಟಾಯ್ತು ಅಂದ್ರೆ ಮಣ್ಣು ಹಾಕೊಂಡು ಹಿಂಗೆ ಅನ್ನೋರಿಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗಿ ಅಪಾಯಿಂಟ್ಮೆಂಟ್ ತಗೊಂಡು, ಸರ್ ನಂದು ಟೀಯಲ್ಲಿ ಹಿಂಗೆ ಹಾಕೊಳ್ಳಿ, ಟೀಗೆ ಹೆಂಗೆ ಹಾಕೊಳ್ಳಿ ಅಂತ ನಾನು ಕೇಳಿದ್ದಲ್ಲ, ಅವ್ರು ಹೇಳಿದ್ದು. ಆ ಟೀಗಲ್ಲ, ಈ ಟೀ. ಓಕೆ. ಸೊ ಚೈತ್ರ, ಇಲ್ಲ ನಾನಂತೂ ಈ ಟೀನ ಹೇಳಿದ್ದು. ಈಟೇನಪ್ಪ. ಹಾ. ಸೊ ಈಗ ಚೈತ್ರ, ನೆಕ್ಸ್ಟ್ ಕ್ವಶನ್ ಏನು ಅಂತಂದ್ರೆ, ಆರ್ ಯು ಇಂಟು ಸ್ಪೋರ್ಟ್ಸ್? ಯು ಆರ್ ಇಂಟು ಸ್ಪೋರ್ಟ್ಸ್ ಅಂತ ಹೇಳಿದ್ರಿ, ಬರೀ ರನ್ನಿಂಗ್ ಅಂತ. ಬಟ್ ಬಾಲಿವುಡ್ ಅಲ್ಲಿ ವಿ ಹ್ಯಾವ್ ಸೀನ್ ದಟ್ ದರ್ ಇಸ್ ದಿಸ್ ಕ್ರಿಕೆಟರ್ ಅಂಡ್ ಬಾಲಿವುಡ್ ಇದಾಗ ಕನೆಕ್ಷನ್. ಯಾವುದಿಲ್ಲ, ನಂಗೆ ಯಾವ್ದ್ರ ಬಗ್ಗೆ ಐಡಿಯಾ ಇಲ್ಲ. ಕ್ರಿಕೆಟ್ ನೋಡಲ್ವಾ? RCB ಮ್ಯಾಚಸ್? RCB ಅಂದ್ರೆ ಇಷ್ಟ, ಆದ್ರೆ ಯಾವ ಮ್ಯಾಚ್ ಗೊತ್ತಾಯ್ತು ಯಾಕೆ ಹೇಳಿದ್ರಿ ಅಂತ. ಐ ಹ್ಯಾವ್ ನಾಟ್ ವಾಚ್ಡ್ ಎನಿಥಿಂಗ್. ಯಾಕೆ ಗೊತ್ತಾ? ಆಮೇಲೆ RCB ಗೊತ್ತಿಲ್ವಾ ನಿನ್ಗೆ? ಇಲ್ಲ ಇಲ್ಲ, ನೀನು
ಅವ್ರೇನೋ ಹೇಳ್ತಾರೆ ಅಂತ ನಾನು ಆನ್ಸರ್ ಚೇಂಜ್ ಮಾಡ್ಕೊಳ್ಳಲ್ಲ. ನಂಗೆ RCB ನಮ್ಮ ಬೆಂಗಳೂರಿಗೆ ಆಡ್ತಾರೆ ಅನ್ನೋದು ಗೊತ್ತು. ಅವ್ರು ಚೆನ್ನಾಗಿ ಏನೋ ಆಡ್ತಿದ್ರು ಆಡಿಲ್ಲ ಅಂದ್ರೂ ಸಪೋರ್ಟ್ ಮಾಡ್ತೀನಿ. ಹಂಗಂತ ಎಲ್ಲ ಮ್ಯಾಚ್ ನೋಡ್ಕೊಂಡು ಕುತ್ಕೊಳ್ಳೋಕೆ ನಂಗೆ ಬೇರೆ ಕೆಲಸ ಇತ್ತು. ಸೊ ಐ ಡಿಂಟ್ ವಾಚ್. Okay, good. ಅಲ್ಲ ಬಟ್ ನನ್ನ ಮೈ ಕ್ವಶನ್ ಇಸ್ ವುಡ್ ಯು ಡೇಟ್ ಅ ಸ್ಪೋರ್ಟ್ಸ್ ಪರ್ಸನ್ ಬಿಕಾಸ್ ದೇ ಆರ್ ಆಲ್ಸೋ ಆರ್ಟಿಸ್ಟ್. ಅಂತೆ ಗುಡ್ ಲುಕಿಂಗ್ ಅಥ್ಲೆಟಿಕ್. ಅಲ್ಲ ಆರ್ಟಿಸ್ಟ್ ಹೌ ಇಸ್ ಸ್ಪೋರ್ಟ್ಸ್ ಆರ್ಟ್? ಅಂದ್ರೆ ಈಗ ಹೌದಾ? ಕೊಹ್ಲಿ ಒಂದು ಕವರ್ ಡ್ರೈವ್ ಅಲ್ಲ ಕೊಹ್ಲಿ ಕವರ್ ಡ್ರೈವ್ ನೋಡಿದ್ರೆ ಅದು ನೀವು ಪೀಸ್ ಆಫ್ ಆರ್ಟ್ ಅಂತ. ಮಾಡ್ತಾ ಇದ್ದೀರಾ ನನಗೆ? KL ರಾಹುಲ್ ಅವ್ರ ಪುಲ್ ಆಟ ಮಾಡಿದ್ರೆ ಹಾ. ರಾಹುಲ್ ರೋಹಿತ್ ಪುಲ್ ಮ್ಯಾಚ್ ಮಾಡಿದ್ರೆ ಮೇಕರ್ಸ್ ಬ್ರೋಕರ್ಸ್ ತರ ಫಂಕ್ಷನ್ ಆಗ್ತಾ ಇದೀರಾ ನೀವು? ಯಾಕೆ ಇಲ್ಲ ಅಂದ್ರೆ ಇಲ್ಲ, ಹೇಳಿದ್ದು I mean, ಬಿಕಾಸ್ ಇರ್ಬೋದು. ಬಿಕಾಸ್ It's okay. ಆ ಒಂದು why ಟ್ರೆಂಡ್ not? I mean, ಅಲ್ಲ ಆ ಒಂದು ಟ್ರೆಂಡ್ ನಾವು ಕರ್ನಾಟಕದಲ್ಲಿ ತಗೋಬೇಕು. ಯಾಕಂದ್ರೆ ಆ ಕನ್ನಡ ಪಾಪ ಪ್ಲೇಯರ್ಸ್ ಇದಾರೆ, ಕರ್ನಾಟಕ ಪ್ಲೇಯರ್ಸ್ ಅವ್ರು ಐಸೋಲೇಟ್ ಮಾಡ್ಬಿಟ್ಟಿದೀವಿ ಅವ್ರನ್ನ ನಾವು. ಐಸೋಲೇಟ್ ಮಾಡಬಾರ್ದು ಅನ್ನೋ ಕಾರಣಕ್ಕೆ ನಾವ್ ಯಾಕೆ ಅವ್ರನ್ನ Why can't you bridge? Why me or someone like us? Without like forcefully you have to do this. ಅಲ್ಲ ಅದೆಲ್ಲ ಇದು ಹೆಂಗ್ ಗೊತ್ತಾ, ಇದು ಅರೇಂಜ್ ಮ್ಯಾರೇಜ್ ಫಂಡ ಇದು. ನಿಂಗ್ ಮದ್ವೆ ಆಗ್ಲೇಬೇಕು, ಇಲ್ಲ ಸೊ ನಾ ನಮ್ಗೆ ಹುಡುಕ್ತೀನಿ ಅಲ್ಲ ಅಂತ. ನೀವು ಮದ್ವೆ ಆಗಿಲ್ಲ ಅಂದ್ರೂ ಓಕೆ. ಆದ್ರೆ ನೀವು ಹೆಂಗೋ ಸಿಂಗಲ್ ಆಗುತ್ತೆ ತಾನೇ, ಆಗಿದ್ದಷ್ಟೇ ಬೇರೆಯವ್ರು ಪಡ್ಡೆ ಮಾಡ್ಬೋದು. ಹುಡುಗರನ್ನ ನಿದ್ದೆ ಕೆಡಿಸಿದ ಬೆಡಗಿ. ಅದು ಚೆಂಡುಳ್ಳಿ ಹಿಂಗೆ ಚೆಲುವೆ. 60 ವರ್ಷದಲ್ಲೂ ಪಡ್ಡೆ ಹುಡುಗರ ನಿದ್ದೆ ಕೆಡಿಸಿದ ಚೈತ್ರ ಅಂತ ಎಲ್ಲ ಬಂತು ಅಂದ್ರೆ ಅವಾಗ ಹೆಂಗಿರುತ್ತೆ? ಸಕ್ಕರೆ ತಾಯಿ. ಅವ್ವ ಸಕ್ಕರೆ ಅವ್ವ. ಓಕೆ ಸೊ ಇಲ್ಲ, ಆ ಥರದ್ದೆಲ್ಲ ನಾಟ್ interest ಇಂಟು no. ಅಂದ್ರೆ ಲೈಕ್ ಹುಡುಗ ರಿಪ್ಡ್ ಆಗಿರ್ಬೇಕಾ ಇಲ್ಲ ಅಂದ್ರೆ ಫುಲ್ ಬಲ್ಕ್ ಆಗಿರ್ಬೇಕಾ? ಕ್ಯೂಟ್ ಆಗಿರ್ಬೇಕಾ ಅಭಿ ತರ? ಇಲ್ಲ, ನಂಗೆ ಆ ಥರ ಎಕ್ಸ್ಪೆಕ್ಟೇಷನ್ಸ್ ಕನ್ಸರ್ನ್ ಇರ್ಬೇಕು ಅವ್ರದ್ದು ಫಿಸಿಕಲ್ ಫಿಟ್ನೆಸ್ ಮೇಲೆ. ಹಂಗಂತ ಹಿಂಗೆ ಇರ್ಬೇಕಂತಲ್ಲ. ಹಂಗೇನಿಲ್ಲ. ಗುಡ್. ಓಕೆ ಓಕೆ. ಸೊ ಇವಾಗ ಇಂಟಿಮೇಟ್ ಸೀನ್ಸ್ ಅಂತ ನೀವು ಸ್ಟಾರ್ಟಿಂಗ್ ಹೇಳಿದ್ರಿ. ಐ ಮೀನ್ ಇಂಟಿಮಸಿ ಆನ್ ಸ್ಕ್ರೀನ್. ಹೀರೋಸ್ ಯೂಶಲಿ, ಹೀರೋಸ್ ಅಂತಲ್ಲ, ಜನರಲಿ ಸ್ಮೋಕಿಂಗ್ ಕಲ್ಚರ್ ಇವಾಗ ಎಲ್ಲರಲ್ಲೂ ತುಂಬ ಕಾಮನ್ ಇದೆ. ಇನ್ನು ಪರ್ಫಾರ್ಮಿಂಗ್ ಇನ್ ಅ ವೆರಿ ಇಂಟಿಮೇಟ್ ಸೀನ್ ಮೌತ್ ತೊಡೋರು ಅನ್ನೋದು ತುಂಬ ಮ್ಯಾಟರ್ ಆಗುತ್ತೆ. ಸೊ ಹ್ಯಾವ್ ಯು ಹ್ಯಾಡ್ ಎನಿ ಇಶ್ಯೂಸ್ ವಿತ್ ದಿಸ್ ನಿಮ್ಮ ಶೂಟಿಂಗಲ್ಲಿ ಯಾವಾಗಾದರೂ? No, my co-actor, the only intimate scene that I've done so far was with Rakshitala. He had common sense. He did not smoke. Our character smoke ಮಾಡಬೇಕಿತ್ತು. ಬಟ್ ಆ ಸೀನ್ ಇರುವಾಗ he was using mouth freshener, mouth wash ಮಾಡಿಕೊಂಡು he was using that. We both of us like mouth fresheners ಯೂಸ್ ಮಾಡಿ we were concerned about it because ಬೇರೆ ಅವರು ಇನ್ವಾಲ್ವ್ ಆಗ್ತಾರಲ್ವಾ, ಬೇರೆ ಆರ್ಟಿಸ್ಟು ಇದ್ದಾರೆ. ಒಂದು ಯು ಹ್ಯಾವ್ ಟು ಸೆಲ್ಫ್ ಹೈಜೀನ್ ಆಬ್ವಿಯಸ್ಲಿ ಇರುತ್ತೆ. ಅಟ್ ದ ಸೇಮ್ ಟೈಮ್ ಯು ಶುಡ್ ಆಲ್ಸೋ ಥಿಂಕ್ ಆಫ್ ದಿ ಅದರ್ ಪರ್ಸನ್ ಹೂ ಇಸ್ ಇನ್ವಾಲ್ವ್ಡ್. ಅವ್ರಿಗೆ ಅನ್ಕಂಫರ್ಟಬಲ್ ಆಗಿರುತ್ತಾ ಇಲ್ವಾ ಅನ್ನೋದೆಲ್ಲ ಯೋಚನೆ ಮಾಡಿಕೊಂಡು. ಲಕಿಲಿ ಹಿ ವಾಸ್ ಸೆನ್ಸಿಬಲ್ ಇನಫ್. ಒಂದು ಸೆಕೆಂಡ್, ಮೈ ಡಿರೆಕ್ಟರ್ ಆಲ್ಸೋ ವಾಸ್ ಕೀಪಿಂಗ್ ಮೀ. ನನಗೆ ಐ ವಾಸ್ ಶಿಟ್ಟಿಂಗ್ ಬ್ರೇಕ್ಸ್ ಬಿಕಾಸ್ ಏನು ದಿಸ್ ಇಸ್ ಕಲ್ಚರಲ್ ಶಾಕ್ ನನಗೆ. ಲೈಕ್ ಇಮ್ಯಾಜಿನ್ ಲೈಕ್ ಐವ್ ಮೇಡ್ ದ ಡಿಸಿಷನ್ ಬಟ್ ನೌ I have to make it look so good that I'm not this is not my concern ಥರ ಕಾಣಿಸ್ಬೇಕು. ನನ್ನ ಭಯಗಳು, ನನ್ನ ಕನ್ಸರ್ನ್ಸ್ ಎಲ್ಲ ಮುಖದ ಮೇಲೆ ಕಾಣಿಸಿದ್ರೆ ನಾ ಮಾಡೋ ಡಿಸಿಷನ್ನು ಫೇಲ್ ಆಯಿತು ಅಲ್ಲಿ ಅಂತ. ಸೊ ಇವಾಗ ನಾನು ಅದು ಆ ಕೆಲಸ ಮಾಡೋದಕ್ಕೆ ಎವ್ರಿಬಡಿ ವಾಸ್ ಸೋ ಟುಗೆದರ್, ಎಸ್ಪೆಷಲಿ ಹೇಮಂತ್. ಸೊ kept both of us so comfortable, kept telling ಇದೇ ಆಗೋದು, ಇದೇ ಶಾರ್ಟು, ಇಷ್ಟೇ ಬೇಕು, ಇದೇ ಇಲ್ಲಿ ಕಟ್ ಆಗತ್ತೆ, ಸೊ ಡೋಂಟ್ ವರಿ ಎನಿಥಿಂಗ್ ಅಂತ ಹೇಳಿ ಇಟ್ಸ್ ಇಬ್ರಿಗೂ ರಕ್ಷಿತ್ ಇಸ್ ಮೋರ್ ಎಕ್ಸ್ಪೀರಿಯನ್ಸ್ಡ್ ಆ್ಯಕ್ಟರ್, ಹೀ ಈಸ್ ಅ ಬಿಗರ್ ಸ್ಟಾರ್ ಆ್ಯಂಡ್ ಸೊ ಅದಾದಮೇಲೆ ಅದೆಲ್ಲ ಹೇಳಿ ನಮ್ಮನ್ನು ಪ್ರಿಪೇರ್ ಮಾಡಿದ್ಮೇಲೆ ಈ ಎಲ್ಲ ಸ್ಮಾಲ್ ಥಿಂಗ್ಸ್ ಆಲ್ಸೋ ಕೇಮ್ ಇನ್ ಟು ದ ಪಿಕ್ಚರ್. ಹೀ ವಾಸ್ ಲೈಕ್ ಓಕೆ ಯು ವಾಂಟ್ ಗಮ್, ಇಟ್ಸ್ ನಾಟ್ ಆಬ್ವಿಯಸ್, ಇಟ್ಸ್ ಜಸ್ಟ್ ಯು ವಾಂಟ್ ಗಮ್, ಯು ವಾಂಟ್ ಮಿಂಟ್, ಯು ವಾಂಟ್ ದ್ಯಾಟ್, ಯು ವಾಂಟ್ ದಿಸ್. ಸೊ ಇಟ್ಸ್ ವೆರಿ ಕ್ಯಾಶುವಲ್. ಸೊ ಅದನ್ನು ಅಷ್ಟು ಈಸಿ ಮಾಡಿಬಿಟ್ಟಾಗ ಅದೊಂದು ದೊಡ್ಡದು ಅಂತ ಪಿಕ್ಚರ್ಗೆ ಬರಲಿಲ್ಲ. ಸೊ ದಟ್ ಹ್ಯಾಪೆಂಡ್ ಆ್ಯಂಡ್ ದಟ್ ಈಸ್ ಇಂಪಾರ್ಟೆಂಟ್. ಲೈಕ್ ನೆಕ್ಸ್ಟ್ ಟೈಮ್ ವೆನ್ ಎವರ್ ಇಫ್ ಐ ಆಮ್ ಡೂಯಿಂಗ್ ವಿತ್ ಸಮನ್ ಎಲ್ಸ್, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಇಫ್ ಹೀ ಡಿಂಟ್ ಡೂ ಇಟ್ ಆರ್ ಹಿ ಡಸ್ ನಾಟ್ ಡೂ ಇಟ್, ಐ ಆಮ್ ದಟ್ ಕಾನ್ಫಿಡೆಂಟ್ ಎನಫ್ ಟು ಟೆಲ್ ಕ್ಯಾನ್ ಯು ಪ್ಲೀಸ್ ಯೂಸ್ ಮಿಂಟ್ ಇನ್ ಅ ವೆರಿ ಸಟಲ್ ವೇ. ಇದನ್ನ ಯಾಕೆ ನಾನು ಕೇಳಿದೆ ಅಂದರೆ, ಒಬ್ಬರು ವೆರಿ ಪಾಪ್ಯುಲರ್ ಆ್ಯಕ್ಟ್ರೆಸ್, ಗೊತ್ತಿರುತ್ತೆ, ಹೆಸರು ಹೇಳಲ್ಲ ಇಲ್ಲಿ, ಅವ್ರ ಜೊತೆ ಇಂಟಿಮೇಟ್ ಸೀನ್ಸ್ ಮಾಡೋದಕ್ಕೆ ಹೀರೋಸ್ ಇಲ್ಲ ಅಂತಿದ್ರಂತೆ. ಬಿಕಾಸ್ ಆ ರೇಂಜಿಗೆ ಸ್ಮೋಕ್ ಮಾಡ್ತಿದ್ದಾರಂತೆ ಅವರು. ಹತ್ರ ಬಂದಾಗ ಅದು ಸ್ಮೆಲ್ ಆಗ್ತಿತ್ತು. ವಿ ಡೋಂಟ್ ವಾಂಟ್ ಟು ಡು ಸಚ್ ಸೀನ್ಸ್ ವಿತ್ ಹರ್ ಅಂತ. ಶಿ ಇಸ್ ಸ್ಮೋಕಿಂಗ್ ಹಾಟ್. ಶಿ ವಾಸ್ ಸ್ಮೋಕಿಂಗ್ ಹಾಟ್. ಓಕೆ ಚೈತ್ರ, ವೆನ್ ವಿ ಟಾಕ್ ದೊಡ್ಡ ಆ್ಯಕ್ಟ್ರಸ್ ಎಲ್ಲ, ಸೊ ಎವ್ರಿಬಡಿ ಕರ್ನಾಟಕದಲ್ಲಿ ಇಂದ ಹುಟ್ಟಿ ಅಂದರೆ ಆ್ಯಕ್ಟ್ರೆಸ್ ಆಗಿ ದೊಡ್ಡ ಆ್ಯಕ್ಟ್ರೆಸ್ಗಳು ಆಗಿದ್ದಾರೆ. ಅಂದರೆ ಬಿ ಇಟ್ ರಶ್ಮಿಕಾ, ಬಿ ಇಟ್ ಶ್ರೀಲೀಲಾ, ಆ್ಯಂಡ್ ಯುವರ್ ಫ್ರೆಂಡ್ ರುಕ್ಕು ಫಾರ್ ದಟ್ ಮ್ಯಾಟರ್. ಸೊ ಈಗ ನಿಮಗೂ ಆಫರ್ ಬಂದಿದೆ ಅಂತ ಹೇಳ್ತಿದ್ದೀರಾ. I'm doing 2 Tamil films. 2 Tamil films already. Yeah, okay. So there is a cultural gap between Tamil cinema and Telugu cinema. Kannada cinema ಮಾಡಿದಿರಾ, ಎಕ್ಸ್ಪೀರಿಯನ್ಸ್ ಇದೆ.
ಬಟ್ ತೆಲುಗು ಸಿನಿಮಾದಲ್ಲೂ ಈಗಲೂ ಇದಿದೆ, ಸುಮ್ಮನೆ ಶೋ ಪೀಸ್ ಥರ ಬಂದು ಮಾಡ್ಕೊಂಡು ಹೋಗ್ತಾರೆ ಅಂತ. ವುಡ್ ಯು ಪ್ರಿಫರ್ ದ್ಯಾಟ್ ರೋಲ್? ಬಟ್ ಮನಿ ಇಸ್ ಯೂಜ್. ಮನಿ ಇಸ್ ಲೈಕ್ 10 ಜಿಮ್ಗೆ ಪನ್ನೀರ್ ಕೊಡಿಸ್ಬೋದು. ಇಟ್ಸ್ ಲೈಕ್ ಫಸ್ಟ್ ಆಫ್ ಆಲ್ ನಾನು ಸುಮ್ಮನೆ ಎಲ್ರಿಗೂ ಪನ್ನೀರ್ ಕೊಡ್ಸ್ಕೊಂತ ನಮಗೂ ಗೊತ್ತಿ ನೀವು ಕೊಡ್ಸಲ್ಲ. ಎಲ್ರಿಗೂ ಕೊಡ್ಸಲ್ಲ. ನೀವು ಯು ಕಮ್ ನೀವು ಕೊಡ್ಸಿ, ನನಗೆ ಕೊಡ್ಸಲ್ಲ, ನಿಮ್ಗೂ ನಿಮ್ಗೆ ಪನ್ನೀರ್ ಅಷ್ಟೇ. ಟಿಕ್ಕಾ. ಸೊ ಅವಾಗ ಅವ್ರು ಕೇಳ್ತಾರೆ ನಂಗೆ ಕೊಡ್ಸಲ್ಲ, ನಂಗೆ ಕೊಡ್ಸಲ್ಲ. ಅದು ಎಲ್ಲರೂ ಕೊಡ್ದಾಗ ಆಯ್ತು. ಇಲ್ಲ. ಓಕೆ, ಕಮಿಂಗ್ ಟು ದ ಕ್ವೆಶ್ಚನ್. ಸೊ ವೇವಿ ನೀವು ಪನ್ನೀರಲ್ಲಿ ಡಿಸ್ಟ್ರಾಕ್ಟ್ ಮಾಡಿ. ಸೊ ತೆಲುಗು ಸಿನಿಮಾಸ್ ಹಾಂ ಓಕೆ ಹಂಗೆ ಮಾಡ್ತೀರಾ. ಸಿ ಇಟ್ಸ್ ಅಗೇನ್ ಡಿಫ್ರೆಂಟ್ ಜಾನರ್. ಹೆಂಗೆ ಬೇರೆ ಬೇರೆ ಸಿನಿಮಾಗಳನ್ನ ತೊಗೊಳ್ತೀವಿ ನಾವು. ಒಂದು ಓಕೆ ಲೆಟ್ಸ್ ಸೇ ಒಂದು ಹಳ್ಳಿ ಹುಡುಗಿ ಇಲ್ಲ ಒಂದು ಸಿಟಿ ಹುಡುಗಿ, ಹಾಗೆ ಆ ಫಿಲ್ಮ್ ಜಾನರು ಹಾಗೆ. ಸೊ ಸಮ್ಟೈಮ್ಸ್ ಯು ಶುಡ್ ಏನೋ ಒಂದು ಎಮೋಷ್ನಲ್ ಸ್ಯಾಟಿಸ್ಫ್ಯಾಕ್ಷನ್ ಒಂದು ಫಿಲ್ಮ್ ಮಾಡಿದ್ರೆ ಇನ್ನೊಂದು ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ನ ತುಂಬ್ಸೋಕ್ಕೆ ಒಂದು ಮಾಡಬೇಕು ಅಂತ ಹೇಳ್ತಾರಲ್ಲ. ಆ್ಯಂಡ್ ಇದು ಎಷ್ಟು ಜನ ಹೇಳ್ಕೊಂಬಂದ್ಯಾರ. ಈವನ್ ಗ್ರೇಟೆಸ್ಟ್ ಆಫ್ ಆರ್ಟಿಸ್ಟ್ ಹ್ಯಾವ್ ಟೋಲ್ಡ್ ಐ ಡಿಡ್ ದಟ್ ಪ್ರಾಜೆಕ್ಟ್ ಫಾರ್ ಮನಿ, ಐ ಡಿಡ್ ದಟ್ ಪ್ರಾಜೆಕ್ಟ್ ಬಿಕಾಸ್ ಐ ಡಿಡ್ ಇಟ್ ಫಾರ್ ಫ್ರೀ ಬಿಕಾಸ್ ಐ ಬಿಲೀವ್ ಇಟ್ಸ್ ಇನ್ ಸಮಥಿಂಗ್ ಲೈಕ್ ದಟ್. ಸೊ ದಟ್ ಇಸ್ I will definitely do something like that if the money is huge. If the money is huge, provided I also like the script. Oh, and if you don't like the script, and I will not do. Pakka. That is the first Yes. ಇದು ಏನು ಫಿಲ್ಟರ್, ನೋ ಮ್ಯಾಟರ್ ವಾಟ್. ನೋ ಮ್ಯಾಟರ್ ವಾಟ್. ಸ್ಕ್ರಿಪ್ಟ್ ನನಗೆ ಓಕೆ ಇದು ಮಾಡ್ಬೋದು, ದಿಸ್ ಕಮರ್ಷಿಯಲ್ ಇದೆ, ಸಿಕ್ಕಾಬಡೆ ಕಮರ್ಷಿಯಲ್ ಇದೆ, ಅದು ಕ್ರೇಜಿ ಆಗಿದೆ ಅಂತ ಅನ್ಸಿದ್ರೆ ಐ ವಿಲ್ ಡೂ ಇಟ್ ಆಫ್. ಬಟ್ ಸಿಕ್ಕಾಬಡೆ ಮನಿ ಇದೆ, ಸ್ಕ್ರಿಪ್ಟ್ ಇಸ್ ನಾಟ್ ಮೇಕಿಂಗ್ ಸೆನ್ಸ್ ಟು ಮೀ, ಐ ವಿಲ್ ನಾಟ್ ಡೂ ಇಟ್. ಸೂಪರ್ ಸೂಪರ್ ಸೂಪರ್.